ಎಸ್, ಇವತ್ತಿನ ಹಳ್ಳಿ ಪವರಲ್ಲಿ ಆಕ್ಚುಲಿ ನನಗೆ ತುಂಬಾ ಅಂದ್ರೆ ತುಂಬಾ ನೀಟಾಗಿ ಕೆಟ್ಟದ್ದು ಕಂಡಿದ್ದು ಅಂತಂದ್ರೆ ಬರೋಬ್ಬರಿ 10% ಆಕ್ಚುಲಿ ಇಂಗ್ಲಿಷ್ ಅನ್ನ ಯೂಸ್ ಮಾಡ್ತಾರೆ. ಎಸ್, ನಾವು ಕನ್ನಡದವರು, ಕನ್ನಡಿಗರು, ಕನ್ನಡದ ಶೋ ಈ ರೀತಿ ಎಲ್ಲ ಜಂಬಾ ಕೊಚ್ಕೊಳ್ತಕ್ಕಂಥ ಇವರ ಶೋನಲ್ಲಿ ಆಕ್ಚುಲಿ ಹಳ್ಳಿ ಪವರ್ನಲ್ಲಿ ನಿಜವಾಗ್ಲೂ ನಮ್ಮ ಕನ್ನಡನೇ ಕಾಣಿಸ್ತಾ ಇಲ್ಲ. ಎಸ್, ಇನ್ನೂ ಒಂದು ಫಾಲ್ಟನ್ನ ಇವತ್ತು ನಾನು ಈ ಒಂದು ಹಳ್ಳಿ ಪವರ್ನಲ್ಲಿ ಕಂಡೆ. ಅದೇನಪ್ಪ ಅಂತಂದ್ರೆ ಆಲ್ಮೋಸ್ಟ್ ಬಿಗ್ ಬಾಸ್ನಲ್ಲಿ ಇರ್ತಕ್ಕಂಥ ಕೆಲವೊಂದನ್ನ ಕಾಪಿ ಮಾಡಿದ್ದಾರೆ. ಎಸ್, ಇವತ್ತು ಇಬ್ಬರನ್ನ ಹೊರಗಡೆ ಹಾಕ್ತಾರೆ. ಒಬ್ರು ರಚನಾ ಮತ್ತೆ ಇನ್ನೊಬ್ರು ಬಿಬಿ ಅಂದ್ಬಿಟ್ಟು. ಆಕ್ಚುಲಿ ಇದು ಕಳೆದ ಬಾರಿ ಬಿಗ್ ಬಾಸ್, ಎಸ್ ಬಿಗ್ ಬಾಸ್ನಲ್ಲಿ ಏನು ಬಂದ ತಕ್ಷಣ ಒಳಗಡೆ ಇರ್ತಕ್ಕಂಥವ್ರ ಕೈಲಿ ವೋಟ್ ಮಾಡಿಸಿ ಆಕ್ಚುಲಿ ರಕ್ಷಿತಾ ಶೆಟ್ಟಿ ಅವರನ್ನ ಕಳೆದ ಬಾರಿ 12ನೇ ಬಿಗ್ ಬಾಸ್ನಲ್ಲಿ ಆಕ್ಚುಲಿ ಹೊರಗಡೆ ಹಾಕ್ಸಿದ್ರು. ಎಸ್, ಅದೇ ಟ್ರಿಕ್ ಅನ್ನ ಇಲ್ಲೂ ಕೂಡ ಯೂಸ್ ಮಾಡಿ ಇವತ್ತು ರಚನಾ ಮತ್ತೆ ಬಿಬಿ ಇವರಿಬ್ಬರನ್ನ ಹೊರಗಡೆ ಹಾಕ್ಸಿದ್ದಾರೆ. ಹೊರಗಡೆ ಅಂತಂದ್ರೆ ಆಕ್ಚುಲಿ ಊರಿನಿಂದ ಹೊರಕ್ಕೆ, ಅಂದ್ರೆ ಊರೊಳಗಡೆ ಅವ್ರು ಬರುವಷ್ಟಿಲ್ಲ, ಏನೋ ತಪ್ಪು ಮಾಡ್ಬಿಟ್ಟಿದ್ದಾರೆ. ಆಕ್ಚುಲಿ ಊರಿಂದ ಹೊರಗಡೆ ಆಗ್ತಾ ಇದ್ರಲ್ಲ ಹಿಂದೆ, ಆ ಒಂದು ಪದ್ಧತಿಯನ್ನ ಇಲ್ಲೂ ತಂದಿದ್ದಾರೆ. ಆಕ್ಚುಲಿ ಅಲ್ಲಿ ಒಂದು ಗುಡಿಸಲನ್ನ ಕಟ್ಟಿದ್ದಾರೆ. ಆ ಗುಡಿಸಲಲ್ಲಿ ಪಾಪ ಅವ್ರು ನಿದ್ದೆನೂ ಮಾಡೋಕ್ಕಾಗಿಲ್ಲ ರಾತ್ರಿ ಎಲ್ಲ. ಒಬ್ಬರ ಮೈಯಲ್ಲಂತೂ ಇಲ್ಲೆಲ್ಲ ಕೆಂಪಗಾಗ್ಬಿಟ್ಟಿತ್ತು. ಎಸ್, ಇದನ್ನ ಆಲ್ಮೋಸ್ಟ್ ಇದೇ ಒಂದು ಟ್ರಿಕ್ಕನ್ನು ಯೂಸ್ ಮಾಡಿದ್ರೆ ಬಿಗ್ ಬಾಸ್ ರೀತಿನೇ ಒಳ್ಳೆ TRP ನ ತಗೋಬಹುದು ಅನ್ನೋ ಉದ್ದೇಶ ಇಲ್ಲಿ ಎದ್ದು ಕಂಡಂತೆ ಕಾಣ್ತಾ ಇತ್ತು. ಆಮೇಲೆ ಇನ್ನೊಂದು ನಾನು ಗಮನಿಸ್ತಾ ಇಲ್ಲಿ, ಇನ್ನೊಂದು ಏನಪ್ಪಾ ಅಂತಂದ್ರೆ ಆಕ್ಚುಲಿ ಅಕುಲ್ ಬಾಲಾಜಿ ಏನು ಮೇನ್ ಆಂಕರ್ ಇರ್ತಾನೆ, ಅವ್ನು ಮಾತಾಡ್ತಾ ಇರ್ಬೇಕಾದ್ರೆ ಆಕ್ಚುಲಿ ಬೇರೆಯವ್ರು ಯಾರಾದ್ರೂ ಮಾತಾಡ್ಬೇಕಾದ್ರೆ ಕೈ ಎತ್ಬಿಟ್ಟು ಮಾತಾಡಬೇಕು. ಅದನ್ನ ಅಲ್ಲಿ ಗಮನಿಸ್ತೇನೆ ನಾನು. ಆಕ್ಚುಲಿ ಇದು ಕೂಡ ಬಿಗ್ ಬಾಸ್ ಅಲ್ಲಿ ಕಾಪಿ ಮಾಡಿರ್ತಕ್ಕಂಥದ್ದು. ಯಾಕೆಂದ್ರೆ ಕಿಚ್ಚ ಸುದೀಪ್ ಅವ್ರು ಮಾತಾಡುವಾಗ ಇನ್ನೊಬ್ರು ಆಪೋಸಿಟ್ ಅಲ್ಲಿ ಇರ್ತಕ್ಕಂಥವ್ರು ಮಾತಾಡುವಷ್ಟಿಲ್ಲ, ಕೈ ಎತ್ತಬೇಕು, ಪರ್ಮಿಷನ್ ತಗೊಂಡು ಆಮೇಲೆ ಮಾತಾಡಬೇಕು. ಅದನ್ನೇ ಇಲ್ಲಿ ಕಾಪಿ ಮಾಡಿದ್ದಾರೆ. ಎಸ್, ಆಲ್ಮೋಸ್ಟ್ ಬಿಗ್ ಬಾಸ್ ರೀತಿನೇ ನಾವು ಒಂದು ಒಳ್ಳೆ TRP ನ ತಗೋಬಹುದು ಅಂತ ಉದ್ದೇಶಕ್ಕೆ ಏನೋ ಗೊತ್ತಿಲ್ಲ ಇದನ್ನ ಮಾಡಿದ್ದಾರೆ. ಸೊ ಇವತ್ತಿನ ಶೋನ ನಾವು ನೋಡಿದಾಗ ಆಕ್ಚುಲಿ ಇವತ್ತು ಏನು ಸಿಟಿ ಲೈಫ್ ಇಂದ ಹಳ್ಳಿ ಲೈಫ್ಗೆ ಬಂದ್ರು ಅವರು. ಇದು ಆಟೋ ಮೇಲೆಲ್ಲ ಕೂತ್ಕೊಂಡೆಲ್ಲ ಬಂದ್ರು. ಆಮೇಲೆ ಕೆಲವರು ಗಾಡೀಲಿ ಬಂದ್ರು. ಬರ್ತಾ ಬಸ್ಸಲ್ಲಿ ಬರ್ತಾ ಒಬ್ರು ಕೋಳಿ ಹಿಡ್ಕೊಂಡಿದ್ರೆ ಇನ್ನೊಬ್ಬರ ಮೇಲೆ ಕೋಳಿನ ಬಿಸಾಕೋದು, ಅಲ್ಲಿ ಫೈಟ್ ಮಾಡ್ಕೊಳ್ಳೋದು. ಆಕ್ಚುಲಿ ಎರಡು ಗುಂಪುಗಳಾಗಿ ಇಲ್ಲೂ ಕೂಡ ವಿಂಗಡಣೆ ಆದ್ರು. ಆಲ್ಮೋಸ್ಟ್ ಬಿಗ್ ಬಾಸ್ ಅಲ್ಲಿ ಏನು ಗುಂಪುಗಳಾಗಿ ವಿಂಗಡಣೆ ಆಗ್ತಾರೋ ಇಲ್ಲೂ ಕೂಡ ವಿಂಗಡಣೆ ಆಗಿ ಆಲ್ಮೋಸ್ಟ್ ಏನು ಸೆಟ್ಗೆ ಬರ್ತಾರೋ ಹಳ್ಳಿ ಸೆಟ್ಗೆ, ಆ ಹಳ್ಳಿ ಸೆಟ್ಟಲ್ಲೂ ಕೂಡ ಇವತ್ತು ಅವರೇ ಹೇಳ್ಕೊಳ್ತಾರೆ, ನಾವು ಎರಡು ಗುಂಪುಗಳಾಗ್ಬಿಟ್ವಿ ಬರೋ ಒಂದು ಅವಧಿಯಲ್ಲೇನೆ ಅಂತ ಅವರೇ ಹೇಳ್ಕೊತಾರೆ. ಆಕ್ಚುಲಿ ಅವಾಗ ಇಲ್ಲಿ ಅಕುಲ್ ಬಾಲಾಜಿ ಅವರು ಸ್ವಲ್ಪ ಖಾರ ಹಾಕ್ತಾರೆ. ನಿಮ್ಮ ಎರಡು ಗುಂಪುಗಳನ್ನ ನನಗೆ ಹೊಡೆಯೋದು ಗೊತ್ತಿದೆ, ನೀವೇ ಹೊಡ್ಕೊಳ್ಳೋದು ಕೂಡ ಮಾಡ್ತೀನಿ, ಹಾಗೆ ಹೇಗೆ ಎಲ್ಲ ಅಂತ ಸ್ವಲ್ಪ ಖಾರವಾಗಿ ಇವತ್ತು ಅವರು ಕೂಡ ಮಾತಾಡಿದ್ರು. ಮಾತಾಡಿದ ಮೇಲೆ ಆಕ್ಚುಲಿ ಇವತ್ತು 12 ಜನ ಮಾತ್ರ ಉಳ್ಕೊತಾರೆ, ಇನ್ನಿಬ್ಬರನ್ನ ಹೊರಗಡೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಆಕ್ಚುಲಿ ಓಟನ್ನ ಮಾಡಿಸ್ತಾರೆ. ಎಲ್ಲರ ಕೈಲೂ ಓಟ್ ಯಾರು ಜಾಸ್ತಿ ಬರುತ್ತೋ ಅವ್ರನ್ನ ಹೊರಗಡೆ ಹಾಕುವಂಥ ಕೆಲಸವನ್ನ ಮಾಡ್ತಾರೆ. ಅದೇ ರಚನಾ ಮತ್ತೆ ಬಿಬಿ ಇವರಿಬ್ಬರಿಗೆ ಓಟ್ಗಳು ಜಾಸ್ತಿ ಬಿದ್ದಿದ್ರಿಂದ ಇವರಿಬ್ಬರನ್ನ ಆಕ್ಚುಲಿ ಶೋ ಇಂದ ತೆಗೆದಾಕ್ಬಿಡ್ತೀವಿ ಅಂತ ಫಸ್ಟ್ ಬಿಲ್ಡಪ್ ಕೊಡ್ತಾರೆ. ಆ ನಂತರ ಕೊನೆಗೆ ಆಕ್ಚುಲಿ ಇದಾದ ನಂತರ ಏನ್ ಮಾಡ್ತಾರೆ, ಕುಟುಂಬಗಳನ್ನ ಕರೀತಾರೆ. ಏನು ಐಹೊಳೆಯಲ್ಲಿ ಇರ್ತಕ್ಕಂಥ ಕುಟುಂಬಗಳಿದೆಯೋ ಅವು ಕುಟುಂಬಗಳನ್ನ ಕರೆದು ಒಂದೊಂದು ಕುಟುಂಬಕ್ಕೆ ಇಬ್ಬರನ್ನ ಕಳಿಸ್ಕೊಡ್ತಾರೆ ಅವ್ರ ಮನೆಗೆ ಹೋಗಿ ಅಂದ್ಬಿಟ್ಟು. ಆಕ್ಚುಲಿ ಇನ್ನು ಲಾಸ್ಟಲ್ಲಿ ಒಂದು 6 ಗುಂಪಾಗಿ ಕಳಿಸ್ಕೊಟ್ಟ ಮೇಲೆ ಲಾಸ್ಟಲ್ಲಿ ಉಳ್ಕೊಳ್ತಕ್ಕಂಥದ್ದು ರಚನಾ ಮತ್ತೆ ಬಿಬಿ. ಇವರಿಬ್ಬರನ್ನು ಕೂಡ ನೀವು ಬ್ಯಾಗ್ಗಳನ್ನು ಎತ್ಕೊಂಡು ಹೊರಡಿ, ನೀವು ಯಾವ ಗಾಡೀಲಿ ಬಂದರೆ ಆ ಗಾಡೀಲೇ ಹೊರಡಿ ಅಂದ್ಬಿಟ್ಟು ಹೇಳ್ತಾರೆ. ಎಸ್, ಇನ್ನೇನು ಹೊರಡೋಕೆ ರೆಡಿ ಆಗಿರ್ತಾರೆ. ಆದರೆ ಅಲ್ಲೂ ಒಂದು ಟ್ವಿಸ್ಟನ್ನು ಅಕುಲ್ ಬಾಲಾಜಿ ಅವ್ರು ಕೊಡ್ತಾರೆ. ಅದೇನಪ್ಪ ಅಂತಂದರೆ, ನೀವು ಆ್ಯಕ್ಚುಲಿ ಊರಿಂದ ಹೊರಗಡೆ ಹೋಗ್ತಾ ಇದ್ದೀರಾ, ಹೊರಗಡೆ ಹಾಕುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂದ್ಬಿಟ್ಟು ಟ್ವಿಸ್ಟನ್ನು ಕೊಡ್ತಾರೆ. ಆಗ ಅವ್ರಿಗೆ ಒಂದು ಸ್ವಲ್ಪ ರಿಲೀಫ್ ಸಿಗುತ್ತೆ, ನಾವಿನ್ನೂ ಶೋ ಅಲ್ಲಿ ಇದ್ದೀವಿ ಅಂತ. ಆನಂತರ ಅವರು ಹೊರಗಡೆ ಹೋಗುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಆ್ಯಕ್ಚುಲಿ ಇಲ್ಲೇನಪ್ಪ ಅಂತಂದರೆ ಅವರಿಬ್ಬರು ಊರಿಂದ ಹೊರಗಡೆ ಹೋಗ್ಬೇಕಾದ್ರೂ ಕ್ಯಾಮ್ರಾಮನ್ ಇರಲೇಬೇಕಲ್ವ ಮುಂದ್ಗಡೆ. ಎಸ್, ಅವರಲ್ಲಿ ನಾನು ನೋಡಿದ್ದು ಅದೇನೆ, ಕ್ಯಾಮ್ರಾ ನಮ್ಮ ಮುಂದೆ ಇದೆ, ಏನಾಗುತ್ತೆ ಏನು ಅನ್ನೋ ಒಂದು ಧೈರ್ಯ ಕೂಡ ಅಲ್ಲಿ ಎದ್ದು ಕಾಣ್ತಾ ಇತ್ತು. ಆದರೆ ನಿಜವಾಗ್ಲೂ ಅವರಿಬ್ಬರು ಕರ್ಕೊಂಡೋಗ್ಬಿಟ್ಟಿದ್ದು ಮಾತ್ರ ಎಲ್ಲ ಒಂಥರ ಗಲೀಜಿರ್ತಕ್ಕಂಥದ್ದು, ಸತ್ಯ ಎಲ್ಲ ಬೆಳ್ಕೊಂಡಿರುತ್ತಲ್ವ ಅಂಥ ಕಡೆ ಆ್ಯಕ್ಚುಲಿ ಗುಡಿಸಲುಗಳನ್ನು ಹಾಕ್ಬಿಟ್ಟು ಅಲ್ಲಿ ಅವರನ್ನು ಇರಬೇಕು ಅಂತ ಹೇಳಿದರು. ಒಟ್ಟಿನಲ್ಲಿ ಅವರಿಬ್ಬರಿಗೆ, ಯಾಕೆಂದರೆ ಸಿಟಿ ಲೈಫಲ್ಲಿ ಬೆಳೆದಂಥವ್ರಿಗೆ ಪಾಪ ರಾತ್ರಿ ಎಲ್ಲ ನಿದ್ರೆನೂ ಕೂಡ ಬಂದಿಲ್ಲ. ಇಲ್ಲಿ ಸೊಳ್ಳೆಗಳಾಗಿರ್ಬೋದು, ಸೊಳ್ಳೆ ಎಲ್ಲ ಕಚ್ಚಿತ್ತವರಿಗೆ, ಇಲ್ಲೆಲ್ಲ ಒಂದು ಸ್ವಲ್ಪ ಕೆಂಪೆಲ್ಲ ಆಗಿತ್ತು. ಇದೆಲ್ಲವೂ ಕೂಡ
ಆಲ್ಮೋಸ್ಟು ಅನುಭವಿಸಿದ್ರು. ಅದನ್ನ ನೋಡಿನೇ ಆಲ್ಮೋಸ್ಟ್ ಅವರು ನನಗೆ ಬೇಡಪ್ಪ ಈ ಹಳ್ಳಿ ಪೋವರು ಅಂತ ಬಂದ್ಬಿಡ್ಬೇಕು, ಆ ಒಂದು ಲೆವೆಲ್ಗೆ ಒಂದು ಟಾರ್ಚರ್ ರೀತಿ ಅಂತ ಅವ್ರಿಗಂತೂ ಆಗ್ತಾ ಇತ್ತು. ಎಸ್, ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ಏನೇನಾಗುತ್ತೆ, ಟ್ವಿಸ್ಟ್ ಮೇಲೆ ಟ್ವಿಸ್ಟು ಅಂತ ಕಾಯ್ದು ನೋಡೋಣ. ನಿಮ್ಗೇನು ಅನ್ನಿಸ್ತು ಇವತ್ತು ಸೋಮವಾರದ ಎಪಿಸೋಡ್ ನೋಡಿ ಕಮೆಂಟ್ ಮಾಡಿ.